ನೋಡ್ತಾ ಇದ್ದೀವಿ ನಾವು ವಿಶ್ವಕಪ್ ಗೆದ್ದುಕೊಂಡು ಬಂದಂಥ ವೀರರಿಗೆ ಸನ್ಮಾನ ಸತ್ಕಾರ. ಪ್ರಧಾನಿ ಮೋದಿ ಇವತ್ತು ಬ್ರೇಕ್ಫಾಸ್ಟ್ ಮಾಡಿದ್ರ ಜೊತೆಗೆ ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇವತ್ತು ಪ್ರಧಾನಮಂತ್ರಿಯವರನ್ನ ಭೇಟಿ ಮಾಡಿದರು. ಕಪ್ಪಿನ ಸಹಿತವಾಗಿ ಪ್ರಧಾನಮಂತ್ರಿಗಳು ಕೂಡ ಅವ್ರ ಜೊತೆ ಮಾತಾಡಿದ್ರು, ಸಂವಾದ ಮಾಡಿದ್ರು, ಅಭಿನಂದಿಸಿದರು ಹಾರ್ದಿಕವಾಗಿ. ಆ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ಈ ಸಂದರ್ಭದಲ್ಲಿ ರಾಹುಲ್ ದ್ರಾವಿಡ್ ಕೂಡ ಮಾತಾಡಿದರು. ತಂಡದ ನಾಯಕ ಸೇರಿದಂತೆ ಬೇರೆ ಬೇರೆ ಆಟಗಾರರು ಕೂಡ ಮಾತಾಡಿದ್ದು, ರೋಹಿತ್ ಶರ್ಮಾ ಸೇರಿದಂತೆ ಬೇರೆ ಬೇರೆ ಆಟಗಾರರು ಕೂಡ ಮಾತಾಡಿದ್ರು. ಎಲ್ಲರೂ ಕೂಡ ತಮ್ಮ ಸಂತಸವನ್ನು ಹಂಚಿಕೊಂಡರು. ಮೋದಿಯವರ ಜೊತೆಗೆ ಮುಕ್ತವಾಗಿ ಮಾತನಾಡಿದರು. ತಾಯ್ನಾಡಿಗೆ ಬಂದಾದ ಮೇಲೆ ವಿಶ್ವ ಗೆದ್ದ ವೀರರನ್ನ ದೇಶದ ಪ್ರಧಾನಮಂತ್ರಿಗಳು ಬರಮಾಡಿಕೊಂಡ್ರು. ಅವ್ರ ಜೊತೆ ತಿಂಡಿ ತಿಂದರು, ಬ್ರೇಕ್ಫಾಸ್ಟ್ ಮಾಡಿದ್ರು. ಅದಾದಮೇಲೆ ಅಲ್ಲಿನ ಅನುಭವಗಳನ್ನು ಪ್ರಧಾನಮಂತ್ರಿಗಳು ಮಾತಾಡಿದ್ರು. ಒಬ್ಬೊಬ್ಬರೂ ಕೂಡ ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಪ್ರಧಾನಿ ಮೋದಿಯವರ ಜೊತೆಗೆ. ಆ ದೃಶ್ಯಾವಳಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಹೋಗ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪ್ರಧಾನಮಂತ್ರಿಯವರ ನಿವಾಸಕ್ಕೆ ಹೋಗ್ತಿರುವಂಥ ದೃಶ್ಯಾವಳಿಗಳು. ಎಲ್ಲರೂ ಕೂಡ ಕಪ್ಪು ಸಹಿತವಾಗಿ ತಂಡದ ನಾಯಕ ರೋಹಿತ್ ಶರ್ಮಾ ಒಳಗಡೆ ಹೋಗ್ತಾ ಇದ್ದಾರೆ. ಕೋಚ್ ರಾಹುಲ್ ದ್ರಾವಿಡ್ ಮತ್ತು ಆಟಗಾರರು ಎಲ್ಲರೂ ಕೂಡ ಖುಷಿಯಾಗಿ ಹೋಗ್ತಾ ಇರೋದು. ಪ್ರಧಾನಮಂತ್ರಿಯವರ ನಿವಾಸ. ಸೊ ಪ್ರಧಾನಮಂತ್ರಿಗಳು ಕೂಡ ಅವ್ರ ಜೊತೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿದ್ರು ಅವ್ರ ಜೊತೆಗೆ. ಅದಾದಮೇಲೆ ಮುಕ್ತವಾಗಿ ಹರಟೆ ಹೊಡೆದರು. ಅಲ್ಲಿನ ಪ್ರತಿ ಅನುಭವಗಳನ್ನು ಕೂಡ ಹಂಚಿಕೊಂಡರು ಆಟಗಾರರು ದೇಶದ ಪ್ರಧಾನಿಯ ಜೊತೆಗೆ. ನಿಜಕ್ಕೂ ಅದ್ಭುತವಾದಂಥ ಪ್ರದರ್ಶನ ತೋರಿದಂಥ ಆಟಗಾರರಿಗೆ ಮನಸ್ಸು ತುಂಬಿ ಅಭಿನಂದಿಸಿದರು ಪ್ರಧಾನಿಗಳು. ನಾವು ಅದರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಪ್ರಧಾನಿಯವರ ಜೊತೆಗೆ ಕಪ್ಪನ್ನು ಕೂಡ ಹಿಡ್ಕೊಂಡು ನಾಯಕ ಮತ್ತು ಕೋಚ್ ಇಬ್ಬರು ಕೂಡ ಸಂಭ್ರಮಿಸ್ತಿರುವಂಥದ್ದು. ಜೊತೆಗೆ ಎಲ್ಲ ಆಟಗಾರರಿಗೆ ಮೋದಿಯವರ ಸಂದೇಶ, ಜೊತೆಗೆ ಎಲ್ಲ ಆಟಗಾರರು ತಮ್ಮ ಅನುಭವವನ್ನು ಕೂಡ ಹಂಚಿಕೊಳ್ತಾ ಇದ್ದಾರೆ. ಏನೇನು ಮಾತುಕತೆ ಆಯಿತು ಅದರ ವಿವರಗಳನ್ನು ನಾವು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಕೊಡ್ತೀವಿ ನಿಮಗೆ. ಅಂತೂ ಆಟಗಾರರು ಬಹಳ ಸಂಭ್ರಮದಿಂದ ಇದರಲ್ಲಿ ಪಾಲ್ಗೊಂಡರು, ಬಹಳ ಖುಷಿಯಾಗಿದ್ದರು. ಯಾಕಂದರೆ ವಿಶ್ವಕಪ್ ಗೆಲ್ಲುವಂಥದ್ದೇನು ಸಾಮಾನ್ಯ ಸಂಗತಿ ಅಲ್ಲ. ಯಾಕಂದರೆ ಈ ಒನ್ ಡೇ ವಿಶ್ವಕಪ್ಪಲ್ಲಿ ಆದಂಥ ತಪ್ಪುಗಳಿದಾವಲ್ಲ, ಆ ತಪ್ಪುಗಳು ಮರುಕಳಿಸ್ಲಿಲ್ಲ. ಇದೂ ಕೂಡ ಬಹಳ ರೋಚಕವಾಗಿತ್ತು ಪಂದ್ಯ. ಕೊನೆಯ ಪಂದ್ಯ ಏನು ಸಾಮಾನ್ಯ ಇತ್ತಾ? ಒಂದು ಚೂರು ಎಡವಟ್ಟಾಗಿದ್ದರೂ ಕೂಡ ಕೈ ಬಿಟ್ಟು ಹೋಗ್ಬಿಡ್ತಾ ಇತ್ತು. ಆದರೆ ಅಲ್ಲಿ ಸಿಕ್ಕಂಥ ಕೆಲವೊಂದು ತಿರುವುಗಳಿದಾವಲ್ಲ, ಇಡೀ ಮ್ಯಾಚನ್ನೇ ಟರ್ನ್ ಮಾಡಿಬಿಟ್ವು. ಸೊ ಅವೆಲ್ಲ ಸಂಗತಿಗಳನ್ನು ಪ್ರಧಾನಿಯವರ ಜೊತೆಗೆ ಆಟಗಾರರು ಕೂತ್ಕೊಂಡು ಹಂಚಿಕೊಳ್ತಾ ಇದ್ದಾರೆ. ಸೊ ಇದೆಲ್ಲ ಆದಮೇಲೆ ಅವರು ಮುಂಬೈಗೆ ಬರ್ತಾರೆ. ಮುಂಬೈನಲ್ಲೂ ಕೂಡ ದೊಡ್ಡ ಕಾರ್ಯಕ್ರಮ ಇದೆ. ವಾಂಖೇಡೆ ಸ್ಟೇಡಿಯಂ ಅದಕ್ಕೋಸ್ಕರ ಸಜ್ಜಾಗಿ ನಿಂತಿದೆ, ಸಿದ್ಧವಾಗಿ ನಿಂತಿದೆ. ನಾವು ನೋಡ್ತಾ ಇದ್ದೀವಿ ಆಟಗಾರರು ಯಾವ ರೀತಿ ಮೋದಿಯವರ ಜೊತೆಗೆ ಸಂಭ್ರಮಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. Please come. Welcome home, sir. Thank you. ಸೊ ಇದು ಸಂಗತಿ ಅಂದರೆ ಅಲ್ಲ ಆದಂಥ ಅನುಭವಗಳಿದೆಯಲ್ಲ, ಅನುಭವಗಳನ್ನು ಹಂಚಿಕೊಳ್ಳುವಂಥದ್ದೇ ಒಂದು ಆನಂದ. ಯಾಕಂದರೆ ಗೆದ್ದು ಬಂದು ಒಂದು ಪಕ್ಷ ಏನಾದರೂ ಉಲ್ಟಾ ಹೊಡೆದಿದ್ರೆ ಹೆಂಗಾಗದು ಹೇಳಿ ಸ್ಥಿತಿಗತಿಗಳು. ಹಾಗೆಯೇ ಗೆಲುವಿಗೆ ತನ್ನದೇ ಆದಂಥ ಹೊಳಪಿರುತ್ತೆ, ಗೆಲುವಿಗೆ ತನ್ನದೇ ಆದಂಥ ಛಾಪಿರುತ್ತೆ, ಗೆಲುವಿಗೆ ತನ್ನದೇ ಆದಂಥ ಪ್ರಭಾವವಿರುತ್ತೆ. ಹಾಗಾಗಿ ಏನಂದ್ರೆ ಅದರ ಆರನೇ ಬೇರೆ ಆಗಿಬಿಟ್ಟಿರುತ್ತೆ ಗೆಲುವಿಂದು. ಹೀಗಾಗಿಯೇ ಈ ಕಪ್ಪನ್ನು ಹಿಡಿದು ಬಂದಂಥ ಸಂದರ್ಭದಲ್ಲಿ ಪ್ರಧಾನಿಯವರವ್ರನ್ನ ಕರೆದಿದ್ದು, ಅವ್ರನ್ನ ರಿಸೀವ್ ಮಾಡ್ಕೊಂಡಂಥ ರೀತಿ, ಅವರ ಜೊತೆಗೆ ತಿಂಡಿ ಸವಿದಿದ್ದು,
ನಂತರ ಪ್ರಧಾನಿಯವರು ಮಾತಾಡಿದ್ದು, ಅಭಿನಂದನೆಗಳನ್ನು ಹೇಳಿದ್ದು, ಅದಾದಮೇಲೆ ಅಲ್ಲಿ ನಡೆದಂಥ ಎಲ್ಲ ಕಥಾನಕಗಳು, ತಮ್ಮ ಅನುಭವಗಳನ್ನು ಆಟಗಾರರು ಹಂಚಿಕೊಂಡಿದ್ದು, ತಂಡದ ನಾಯಕ ರೋಹಿತ್ ಶರ್ಮಾ ಮತ್ತು ರಾಹುಲ್ ದ್ರಾವಿಡ್, ಉಳಿದ ಆಟಗಾರರು ಕಪ್ಪು ಜೊತೆಗೆ ಪ್ರಧಾನಿ ಮೋದಿಯವರ ಎದುರುಗಡೆ ಪೋಸ್ ಕೊಟ್ಟಿದ್ದು, ಇದೆಲ್ಲದೂ ಕೂಡ ನೋಡಿದಂಥ ಸಂದರ್ಭದಲ್ಲಿ ಗೆಲುವು, ವಿಶ್ವಕಪ್ ಗೆಲುವು ಸಾಮಾನ್ಯ ಸಂಗತಿನ ಅದು. ಹೀಗಾಗಿ ಅತ್ಯಂತ ಹರ್ಷದ ಕ್ಷಣಗಳಿವು. ನಿನ್ನೆ ರಾತ್ರಿ ಬಂದಂಥ ದೃಶ್ಯಾವಳಿಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ವಿಶೇಷ ವಿಮಾನದ ಮುಖಾಂತರ ಅವ್ರನ್ನ ಕರೆಸ್ಕೊಳ್ಳಲಾಯಿತು. ಅದಕ್ಕೋಸ್ಕರ ಏರ್ ಇಂಡಿಯಾದ ವಿಶೇಷ ವಿಮಾನ ಹೋಗಿತ್ತು. ಏರ್ ಇಂಡಿಯಾ ಚಾಂಪಿಯನ್ T20 2004 ವಿಶೇಷ ವಿಮಾನವನ್ನು ಕಳಿಸಿಕೊಡಲಾಗಿತ್ತು. ಇದೆಲ್ಲ ಆದಮೇಲೆ ಮುಂಬೈಗೆ ಹೋಗುತ್ತೆ ತಂಡ. ಮುಂಬೈನಲ್ಲಿ ಸಂಜೆ ವಿಶ್ವ ವಿಜೇತ ತಂಡದ ಜೊತೆಗೆ ರೋಡ್ ಶೋ, ನಾರಿಮನ್ ಪಾಯಿಂಟ್ನಿಂದ ಹಿಡಿದು ವಾಂಖೆಡೆ ಗ್ರೌಂಡ್ ತನಕ ಅಭಿಮಾನಿಗಳ ಎದುರುಗಡೆಗೆ ಅಭಿನಂದನಾ ಸ್ವಾಗತ ಸಮಾರಂಭ. BCCIನಿಂದ 125 ಕೋಟಿ ರೂಪಾಯಿ ನಗದು ಬಹುಮಾನದ ವಿತರಣೆ, 125 crores. ವಿಶ್ವ ವಿಜೇತ ತಂಡದ ಆಟಗಾರರಿಗೆ ನಗದು. ನೋಡಿ, ನಾವು ತೋರಿಸ್ತಾ ಇದ್ದೀವಿ ಚಾಂಪಿಯನ್ಸ್ 2004 ಇದೇ ಬಸ್ನಲ್ಲಿ ನಾರಿಮನ್ ಪಾಯಿಂಟಿಂದ ವಾಂಖೆಡೆ ಗ್ರೌಂಡ್ ತನಕ ಹೋಗುವಂಥ ಬಸ್ ಇದು. ಅದ್ಭುತವಾಗಿ ಅಲಂಕೃತಗೊಂಡಿರುವಂಥ ಬಸ್. ಅಲ್ಲಿಂದ ವಾಂಖೆಡೆ ಸ್ಟೇಡಿಯಂಗೆ ಹೋಗ್ತಾರೆ. ವಾಂಖೆಡೆ ಸ್ಟೇಡಿಯಂನಲ್ಲಿ 125 ಕೋಟಿ ರೂಪಾಯಿ ಚೆಕ್ಕನ್ನು ವಿತರಿಸಲಾಗುತ್ತೆ. 125 crores ಚೆಕ್ ಅದು. ಅದನ್ನು ಆಟಗಾರರಿಗೆ ಕೊಡೋದು. ಆಟಗಾರರು ಅದನ್ನು ಪಡೆದು ಸಂಭ್ರಮಿಸುವಂಥದ್ದು. ಜೊತೆಗೆ ಏನು ಅಂತಂದರೆ, ಈ ಕ್ರಿಕೆಟ್ ಪ್ರೇಮಿಗಳ ಎದುರುಗಡೆಗೆ ಅವರಿಗೆ ಸತ್ಕಾರ, ಸನ್ಮಾನ ಸಮಾರಂಭ ಕೂಡ ಇರುತ್ತೆ ವಾಂಖೆಡೆ ಸ್ಟೇಡಿಯಂನಲ್ಲಿ. ಅದಕ್ಕೆ ಪೂರ್ವಭಾವಿಯಾಗಿ ನಿನ್ನೆ ದೆಹಲಿಗೆ ಬಂದಂಥವರು ಅವರು ಮೌರ್ಯ ಹೋಟೆಲಲ್ಲಿದ್ದರು, ತಾಜ್ ಮೌರ್ಯದಲ್ಲಿ. ಸೊ ಅದಾದ ಮೇಲೆ ಅಲ್ಲಿಂದ ಅವರು ಪ್ರಧಾನಿ ನಿವಾಸಕ್ಕೆ ಬಂದರು. ಪ್ರಧಾನಿ ನಿವಾಸದಲ್ಲಿ ಅವರನ್ನು ಹಾರ್ದಿಕವಾಗಿ ಬರಮಾಡಿಕೊಳ್ಳಲಾಯಿತು. ಕಪ್ಪು ಸಹಿತವಾಗಿ ಬಂದಂಥ ಆಟಗಾರರು ಪ್ರಧಾನಿ ಮೋದಿಯವರ ಜೊತೆಗೆ ಉಪಹಾರ ಕೂಟ ಇತ್ತು. ಉಪಹಾರವನ್ನು ಸವಿದರು. ಅದಾದಮೇಲೆ ಒಬ್ಬೊಬ್ಬ ಆಟಗಾರರು ಕೂಡ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಇನ್ನು ಮೋದಿ ನಿವಾಸದಿಂದ ತೆರಳುತ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆ ಬಸ್ ಅದು. ಆ ಬಸ್ನಲ್ಲಿ ಆಟಗಾರರಿದ್ದಾರೆ. ಐಷಾರಾಮಿ ಬಸ್ಸಲ್ಲಿ ಹೋಗ್ತಿರುವಂಥ ಆಟಗಾರರು. ಇನ್ನೊಂದು ಕಡೆಗೆ ಸ್ಕ್ರೀನ್ನ ಬಲಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ, ಮುಂಬೈನಲ್ಲಿ ಸಜ್ಜಾಗಿರುವಂಥ, ಸಿದ್ಧವಾಗಿ ನಿಂತಿರುವಂಥ ಬಸ್. ಆ ಬಸ್ ಮೇಲೆ ಎಲ್ಲ ಆಟಗಾರರ ಚಿತ್ರಗಳಿವೆ. ಸಂಭ್ರಮಿಸಿದಂಥ ಚಿತ್ರ ಇದೆ. ಇದು ಚಾಂಪಿಯನ್ಸ್ ಬಸ್ ಅದು. ಚಾಂಪಿಯನ್ಸ್ 2024 ಜೊತೆಗೆ ವ್ಯಾಪಕ ಬಿಗಿ ಭದ್ರತೆ. ಎಲ್ಲಿ ನೋಡಿದ್ರಲ್ಲಿ ಪೊಲೀಸ್ ಸರ್ಪಗಾವಲು. ನರಿಮನ್ ಪಾಯಿಂಟ್ನಿಂದ ವಾಂಖೆಡೆ ಸ್ಟೇಡಿಯಂ ತನಕ ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಮೋದಿಯವರ ನಿವಾಸದಿಂದ ಹೊರಟಿರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪ್ರಧಾನಿಯವರ ನಿವಾಸದಿಂದ ಪ್ರಧಾನಿಯವರ ಜೊತೆಗೆ ಮಾತನಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡು ಅವರಿಂದ ಅಭಿನಂದನೆಗಳನ್ನು ಸ್ವೀಕರಿಸಿ ಹೊರಟಿರುವಂಥ ಆಟಗಾರರು. ಅಲ್ಲಿಂದ ನೇರವಾಗಿ ದೆಹಲಿ ಏರ್ಪೋರ್ಟಿಗೆ ಬಂದಿದ್ದಾರೆ ಆಟಗಾರರು. ದೆಹಲಿ ಏರ್ಪೋರ್ಟಿಗೆ ಬಂದಿರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಿಳಿಯ ಬಸ್ನಿಂದ ಇಳಿದಿರುವಂಥ ಆಟಗಾರರು, ಜೊತೆಗೆ ಸುತ್ತಮುತ್ತ ನಾವು ನೋಡ್ತಾ ಇದ್ದೀವಿ ವ್ಯಾಪಕ ಬಿಗಿ ಭದ್ರತೆ ನಾವು ನೋಡ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಅಲ್ಲಿ ಪೊಲೀಸ್ ಸರಪಳಿ ಇದೆ ನೋಡ್ತಾ ಇದ್ದೀವಿ ನಾವು. ಬಿಗಿ ಭದ್ರತೆಯ ನಡುವೆ ಅಲ್ಲಿಂದ ಮೋದಿ ನಿವಾಸದಿಂದ ತಂಡ ನಿರ್ಗಮಿಸ್ತು. ಅಲ್ಲಿಂದ ಈಗ ಏರ್ಪೋರ್ಟಿಗೆ ಬಂದಿದೆ. ಅಲ್ಲಿಂದ ನೇರವಾಗಿ ಮುಂಬೈನಲ್ಲಿ ಅವರಿಗೆ ಸತ್ಕಾರ ಸಮಾರಂಭ. ನರಿಮನ್ ಪಾಯಿಂಟಿಂದ ವಾಂಖೆಡೆ ಸ್ಟೇಡಿಯಂ ತನಕ ಅವರ ಮೆರವಣಿಗೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವು ನೋಡ್ತಾ ಇದ್ವಿ ಬಹಳ ಸಂಭ್ರಮದಿಂದ ಬಂದಿದ್ದು. ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ಆ ಕಪ್ ಹಿಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಇದೆಯಲ್ಲ, ಅದರ ಆನಂದವೇ ಬೇರೆ ಇತ್ತು. ನಾನು ಹೇಳ್ತಾ ಇದ್ದೆ, ಈ ಗೆಲುವಿನ ಆಕರ್ಷಣೆಯೇ ಬೇರೆ, ಗೆಲುವಿನ ಆನಂದವೇ ಬೇರೆ.
ಗೆಲುವಿನ ಸನ್ಮಾನ ಸತ್ಕಾರಗಳೇ ಬೇರೆ, ಆ ಮುಖ ಲಕ್ಷಣನೇ ಬೇರೆ ಇರುತ್ತೆ. ಅದೆಲ್ಲದೂ ಕೂಡ ಈ ಆಟಗಾರರಲ್ಲಿ ಕಾಣ್ತಾ ಇತ್ತು. ಮೋದಿಯವರ ಜೊತೆಗೆ ಕಳೆದಂಥ ಆ ಕ್ಷಣಗಳು, ಅವ್ರ ಜೊತೆಗೆ ತಿಂಡಿ ಗಿಂಡಿ ತಿಂದ್ಕೊಂಡು ಇವರು ಚೆನ್ನಾಗಿ ಹರಟೆ ಹೊಡೆದು ಬಂದಂಥ ಆಟಗಾರರು ಈಗ ಸ್ಥಿತಿಗತಿಗಳೇನು? ಈಗಾಗಲೇ ಅವರು ಏರ್ಪೋರ್ಟ್ಗೂ ಕೂಡ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಎಷ್ಟೊತ್ತಿಗೆ ಇಲ್ಲಿಂದ ಹೊರಡುತ್ತಾರೆ ಮುಂಬೈಗೆ? ಹೌದು ರಂಗನಾಥ್, 1 ಗಂಟೆಗಳಿಗೂ ಹೆಚ್ಚು ಕಾಲ ಮೋದಿ ಅವರ ನಿವಾಸದಲ್ಲಿ ಟೀಂ ಇಂಡಿಯಾ ಆಟಗಾರರು ಇವತ್ತು ಕಾಲವನ್ನ ಕಳೆದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸತ್ಕಾರವನ್ನ ನೀಡಿದ್ದಾರೆ, ಅಭಿನಂದನೆಗಳನ್ನ ತಿಳಿಸಿದ್ದಾರೆ. ಕೇವಲ ಟೀಂ ಇಂಡಿಯಾ ಆಟಗಾರರಲ್ಲ, ಕೋಚ್ ಆಗಿರ್ಬೋದು, BCCIನ ಅಧಿಕಾರಿಗಳು, ಅದ್ರ ಜೊತೆಗೆ ಟೀಂ ಇಂಡಿಯಾ ಆಟಗಾರರ ಕುಟುಂಬಸ್ಥರು ಮತ್ತೆ ಆಟಗಾರರ ಮಕ್ಕಳು ಕೂಡ ಇದ್ರು ಅನ್ನುವಂತಹ ಮಾಹಿತಿ. ಎಲ್ಲರನ್ನ ಕುಟುಂಬ ಸಮೇತರಾಗಿ ಇವತ್ತು ಟೀಂ ಇಂಡಿಯಾ ಆಟಗಾರರು ಪ್ರಧಾನಿ ನಿವಾಸಕ್ಕೆ ಬಂದಿದ್ರು. 1 ಗಂಟೆಗಳಿಗೂ ಹೆಚ್ಚು ಕಾಲ ಪ್ರಧಾನಿ ನಿವಾಸದಲ್ಲಿದ್ರು. ಪ್ರಧಾನಿಯವರು ಒಬ್ಬೊಬ್ಬರೇ ಆಟಗಾರರನ್ನ ಪ್ರತ್ಯೇಕವಾಗಿ ಮಾತನಾಡಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕುಟುಂಬಸ್ಥರನ್ನ ಮೋದಿ ಅವರು ಮಾತನಾಡಿಸಿದ್ದಾರೆ. ಜೊತೆಗೆ ಭೋಜನ ಕೂಟದ ವ್ಯವಸ್ಥೆ ಕೂಡ ಪ್ರಧಾನಿ ನಿವಾಸದಲ್ಲೇ ಆಯೋಜನೆ ಮಾಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಿಂದ ಆಟಗಾರರು ಈಗಾಗಲೇ ಏರ್ಪೋರ್ಟ್ಗೆ ಹೊರಟಿದ್ದಾರೆ. ಏರ್ಪೋರ್ಟ್ ನಲ್ಲಿ ಈಗ ಇಳಿದಿದ್ದಾರೆ. ಏರ್ಪೋರ್ಟ್ ನಿಂದ ಅಲ್ಲಿ ವಿಶೇಷ ವಿಮಾನದ ಮೂಲಕ, ಚಾರ್ಟರ್ಡ್ ವಿಮಾನದ ಮೂಲಕ ಎಲ್ಲ ಆಟಗಾರರು ಈಗ ಮುಂಬೈಗೆ ತೆರಳ್ತಾ ಇದ್ದಾರೆ. ಮುಂಬೈನಲ್ಲಿ ಏರ್ಪೋರ್ಟ್ ನಿಂದ ನಾರಿಮನ್ ಪಾಯಿಂಟ್ ಗೆ ತೆರಳುತ್ತಾರೆ. ನಾರಿಮನ್ ಪಾಯಿಂಟ್ ಇಂದ ವಾಂಖೆಡೆ ಸ್ಟೇಡಿಯಂ ವರೆಗೂ ಕೂಡ ಮೆರವಣಿಗೆ ವಿಜಯೋತ್ಸವವನ್ನು ಮಾಡ್ಲಿಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನ ಮಾಡ್ಕೊಳ್ಳಲಾಗಿದೆ ರಂಗನಾಥ್. ಎಸ್ ಹರೀಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.